ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಹಾ ವ್ಲಾಗ್ಸ್ ಕನ್ನಡ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮನೆಯಲ್ಲಿರೋ ನಾರ್ಮಲ್ ಅಕ್ಕಿಯಿಂದನೇ ಮಾಡ್ತಾಯಿದ್ದೀನಿ. ಆ ಅಕ್ಕಿನ ಸ್ವಲ್ಪ 2 ಸರಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ನೀರು ಹಾಕಿ ಎತ್ತಿಡ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಇದಕ್ಕೀಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಯೂಸ್ ಮಾಡ್ತಿದ್ದೀನಿ. ಬರೀ ಎಣ್ಣೆಯಲ್ಲಿ ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು 2 ಸಣ್ಣ ಸಣ್ಣ ಟೀನಿಂದ ಆಯಿಲ್ ಹಾಕ್ಕೋತಾ ಇದ್ದೀನಿ. ಈಗ ತುಪ್ಪ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಂದು 7-8 ಗೋಡಂಬಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಆ ಗೋಡಂಬಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಇವೀಗ ಬೌಲ್ಗೆ ತಕ್ಕೋತಾ ಇದ್ದೀನಿ. ಈಗ ಇದಕ್ಕೆ 2 ಟೀ ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಾ ರೈಸ್ಗೆ ಮೇನು ಇಂಪಾರ್ಟೆಂಟ್ ಜೀರಿಗೆನೇ. ಒಂದು 4 ಲವಂಗ, ಒಂದು 4 ಮೆಣಸು ಮತ್ತು ಒಂದು 4 ಚಕ್ಕೆ, 1-2 ಪಲಾವ್ ಎಲೆ ಅಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಘಮ ಬರುತ್ತೆ ನೋಡಿ ಎಲ್ಲ ಜೀರಿಗೆದು ಮತ್ತು ಸ್ಪೈಸಸ್ದು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. 1-2 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಈರುಳ್ಳಿ ಮತ್ತು ಬಟಾಣಿ ಹಾಕಿದ್ದೀನಿ. ವಿಡಿಯೋ ಆಗ್ತಾಯಿದೆ ಅಂತ ಅಂದ್ಕೊಂಡೆ, ಆದರೆ ವಿಡಿಯೋ ಆಗದೇ ಇಲ್ಲ. ಅದು ಆ ವಿಡಿಯೋ ಒಂದು ಸ್ಕಿಪ್ ಆಗಿದೆ. ಏನಿಲ್ಲ, ಆಗಲೇ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಒಂದು ದೊಡ್ಡ ಸೈಜಿಂದ ಈರುಳ್ಳಿ, ಆ ಈರುಳ್ಳಿ ಸ್ವಲ್ಪ ಹಸಿ ಬಟಾಣಿ ಹಾಕಿದ್ದೀನಿ ಅಷ್ಟೇ. ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ, ಅದು ಕೂಡ ಸ್ಕಿಪ್ ಆಗಿದೆ. ಎಲ್ಲ ಫ್ರೈ ಮಾಡಿದಾದಮೇಲೆ ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಅಂದರೆ ರೆಡ್ ಕಲರ್ ಆಗೋವರೆಗೂ ಫ್ರೈ ಮಾಡಬಾರ್ದು. ಸ್ವಲ್ಪ ವೈಟ್ ಕಲರ್ ಇದ್ದರೆ ಸಾಕು, ಯಾಕಂದರೆ ರೈಸ್ ವೈಟ್ ಕಲರ್ ಆಗೋದಿಲ್ಲ. ಇದಕ್ಕೀಗ ನಾನು 2 ಗ್ಲಾಸು ನೀರು ಹಾಕ್ಕೋತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 2 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ರೈಸ್ ಉದುರಾಗಲಿ ಅಂತ 2 ಗ್ಲಾಸ್ ಹಾಕ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಗಲೇ ಒಗ್ಗರಣೆಯಲ್ಲಿ ಹಾಕಿರೋದ್ರಿಂದ ಈಗ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದಕ್ಕೀಗ ಆಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಗೋಡಂಬಿ, ಅವು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿದಾದಮೇಲೆ ಈ ಥರ ನೀರು ಕುದೀತಾ ಇರಬೇಕಾದ್ರೆ ನಾವು ಆಗಲೇ ನೆನೆ ಇಟ್ಟಿದ್ನಲ್ವ ಅಕ್ಕಿ, ಆ ಅಕ್ಕಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಟಾಣಿ ಎಲ್ಲ ಕೆಳಗಡೆನೇ ಕೂತ್ಬಿಡ್ತಾವಂತ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ಲತ್ತಾವ ಕಲರ್ ಅಂತ. ಈಗ ನೀರು ಸ್ವಲ್ಪ ಕುದೀತಿದೆ ಅನ್ನುವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಹೊಡೆಸಿದ್ರೆ ಜೀರಾ ರೈಸ್ ರೆಡಿಯಾಗೇ ಬಿಡುತ್ತೆ. ಆ ವಿಸಲ್ ಆಗೋವರೆಗೂ ನಾನು ಈ ಕಡೆ ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ 1 ಬಟ್ಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ ನಾನು ಉಪ್ಪು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಬಿಡುತ್ತೆ ಅಂತ. ಅದಕ್ಕೆ ತೊಳ್ಕೊಂಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸೌತೆಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಸಕ್ಕರೆ ಹಾಕಿದ ಕೋಸಂಬರಿನೇ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಸಕ್ಕರೆ ಹಾಕೊಂಡೇ ಮಾಡ್ಕೋತಾ ಇದ್ದೀನಿ. ಎಲ್ಲ ಹಾಕಿದ್ದಾದಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತಾಯಿತ್ತು, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಕೋಸಂಬರಿ ರೆಡಿ ಆಯಿತು. ಈಗ ಈ ಕಡೆ ಕುಕ್ಕರು 2 ವಿಸಲ್ ಆಯಿತು, ನೋಡ್ತಾ ಇರ್ಬೋದು ನೀವು.
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಜೀರಾ ರೈಸು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿದೆ. ಇದು ಮನೇಲಿ ಯೂಸ್ ಮಾಡೋ ನಾರ್ಮಲ್ ಅಕ್ಕಿಯಿಂದನೇ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಕಾಣಲಿ ಅಂತ ಈ ಥರ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಕೋಸಂಬರಿ ಹಾಕೋತಾ ಇದ್ದೀನಿ. ನನ್ನ ಮಕ್ಳಿಗಂತೂ ಇದು ಫೇವ್ರೇಟೇ. ಈಗ ನನ್ನ ಹಸ್ಬೆಂಡ್ ಹತ್ರ ಟೇಸ್ಟ್ ಹೇಗಿದೆ ಅಂತ ಕೇಳೋದಕ್ಕೆ ಹೊರಟಿದ್ದೀನಿ. ಅವರೇ ಏನು ಹೇಳ್ತಾರೆ ಅಂತ ನೋಡೋಣ ಬರ್ರಿ. ನೀವೇ ನೋಡ್ರಿ ಅವ್ರು ಏನು ಹೇಳ್ತಾರಂತ. ಹೆಂಗಾಗ್ಯದ ಹೆಂಗಾಗ್ಯದ ಪುಟ್ಟ? ಹೆಂಗಾಗ್ಯದ್ರಿ? ಅವರಂತೂ ಸುಮ್ಮನೆ ತಮಾಷೆಗೆ ಆ ಥರ ಹೇಳ್ತಾ ಇದ್ರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇಲ್ಲಿ ಹನುಮಾನ್ ಟೆಂಪಲಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು. ನಾವೆಲ್ಲ ಹೋಗಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಬ್ಲಿಕ್ ಅದು ಎಷ್ಟಿದೆ ಅಂತ. ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇವೆ ದೀಪಗಳು ಅಂತ. ಎಲ್ಲ ಕಡೆ ಇರೋ ಲೈಟ್ ಕೂಡ ಆಫ್ ಮಾಡಿದ್ರು. ಆ ಕತ್ಲೆಯಲ್ಲಿ ದೀಪದ ಬೆಳಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರ ಗುಡಿಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲ ಕಡೆ ದೀಪ ನೋಡಿ ತುಂಬ ಮನಸ್ಸಿಗೆ ಒಂಥರ ಆನಂದ ಅನ್ನಿಸ್ತಾ ಇತ್ತು. ನಿಮಗೂ ಎಲ್ಲ ತೋರಿಸಿದ್ದೀನಲ್ಲ. ನಾನು ಇಲ್ಲಿ ದೀಪ ಹಚ್ಲಾಕತ್ತೀನಿ ರೀ. ನಾನೇನೋ ಸಾಯಂಕಾಲ ಹೋಗಿ ಹಚ್ತಾ ಇದ್ದೀನಿ. ಆದರೆ ನನ್ನ ಮಗ ಒಂದು ಮಧ್ಯಾಹ್ನದಿಂದ ಹೋಗಿ ಅಲ್ಲೇ ಇದ್ದಾನೆ ನೋಡ್ರಿ ಗುಡಿಯಾಗೆ. ಎಲ್ಲ ದೀಪ ಹಚ್ಚೋದು, ದೀಪ ಇಡೋದು, ಇದ್ರೊಳಗೆ ಎಣ್ಣೆ ಹಾಕೋದು, ಬತ್ತಿ ಇಡೋದು ಎಲ್ಲ ನೋಡ್ಕೊತ ಅಲ್ಲೇ ಕುಂತಾನ್ರಿ. ಈಗಂತರ ನನಕಿನ್ನ ಮುಂದೆ ಎಷ್ಟು ದೀಪ ನಾ ಹಚ್ಚಿಲ್ರಿ ಅಷ್ಟು ಅವ ಹಚ್ಚಕತ್ತಾನ ನೋಡ್ರಿ. ಇಷ್ಟು ಕೊನೆಗೆ ಲಾಸ್ಟಿಗೆ ಹೊರ ಮುಂದೆ ಸ್ವಲ್ಪ ಕೈನೂ ಸುಟ್ಕೊಂಡ್ಬಂದ್ಬಿಟ್ಟಾನ್ರಿ. ದೀಪ ಹಚ್ಚಿಬಿಟ್ಟಾನ. ಗುಂಡು ಹಚ್ಚಿ ನೀನು. ಆದ್ರೆ ಇವ ದೊಡ್ಡವ ದೀಪ ಹಚ್ಲಕತ್ರ ಸಣ್ಣವ ಏನು ಮಾಡ್ಲಕತ್ತಾನ ನೋಡ್ರಿ. ಎಲ್ಲರೂ ಮೇಣಬತ್ತಿ ಹಚ್ಚಿ ಇಟ್ಟಾರಲ್ರಿ, ಅವೆಲ್ಲ ಆಯ್ಕೋತ ಕುಂತಾನ. ದೀಪ ಎಲ್ಲ ಹಚ್ಚಿದಾದ್ಮೇಲೆ ಸ್ವಲ್ಪ ಗುಡಿಯೊಳಗೆ ಮತ್ತು ಸ್ವಲ್ಪ ಹೊರಗಡೆ ಫೋಟೋಸ್ ತಗೊಂಡು ನಾವು ಕೂಡ ಮನೆಗೆ ಹೊರಟ್ವಿ ನೋಡ್ರಿ. ಪ್ರಸಾದ ಇತ್ತು, ಪ್ರಸಾದ ತೊಗೊಂಡು ಮನೆಗೆ ಹೊರಟ್ವಿ. ಪ್ರಸಾದದ ವಿಡಿಯೋ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲರಿ. ಈ ವಿಡಿಯೋ ಏನಾದ್ರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.